ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಭಿನ್ನವಾದ ಕಥೆಯ ಬಗ್ಗೆ ಮಾತಾಡೋಣ. ಇದು ಕಾಲೇಜ್ ಕಥೆನೇ, ಆದ್ರೆ ಸ್ವಲ್ಪ ಟ್ವಿಸ್ಟ್ ಇದೆ. ಸ್ನೇಹ, ಕಾಂಪಿಟಿಷನ್, ಇದರ ಜೊತೆ ಸ್ವಲ್ಪ ಮ್ಯಾಜಿಕ್ ಕೂಡ. ಹೌದು. ನಾವು ನೋಡ್ತಿರೋದು ಪಡಕಾಲಂ ಅನ್ನೋ ಮಲಯಾಳಂ ಚಿತ್ರದ ಕನ್ನಡ ವಿಶ್ಲೇಷಣೆ. ಹೌದು, ಕರೆಕ್ಟ್. ಇದೊಂದು ಏನಂತಾರೆ, ಕ್ಯಾಂಪಸ್ ಡ್ರಾಮಾ ಹೌದು, ಆದರೆ ಅದ್ರ ಜೊತೆಗೆ ಥ್ರಿಲ್ಲರ್ ಅಂಶಗಳು, ಆಮೇಲೆ ಈ ಸೂಪರ್ ನ್ಯಾಚುರಲ್ ಸಂಗತಿಗಳು ಸೇರ್ಕೊಂಡಿವೆ. ಓಕೆ. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಬಾಡಿ ಸ್ವಾಪ್ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಮುಖ್ಯ. ಹೌದು, ದೇಹ ವಿನಿಮಯ. ಅದೇ, ಅದರ ಮೂಲಕ ಮಹತ್ವಾಕಾಂಕ್ಷೆ, ಪವರ್ಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ತೋರಿಸುತ್ತೆ. ಪಡಕಾಲಂ ಅಂದ್ರೆ ಯುದ್ಧ ಭೂಮಿ ಅಲ್ವಾ? ಆ ಟೈಟಲ್ಲೇ ಕಥೆಯ ತಿಕ್ಕಾಟವನ್ನ ಹೇಳುತ್ತೆ. ಹೌದು ಹೌದು. ಸರಿ, ಕಥೆ ಶುರುವಾಗೋದು ಒಂದು ಬಿಟೆಕ್ ಕಾಲೇಜಲ್ಲಿ ಅಂತ ಹೇಳಿದ್ರಿ. ಅಲ್ಲಿ 4 ಜನ ಫ್ರೆಂಡ್ಸ್: ಜಿತಿನ್, ರಂಜಾದ್, ನಕುಲ್, ಕಣ್ಣನ್. ಜಿತಿನ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವನ ಗರ್ಲ್ ಫ್ರೆಂಡ್ ಜೀವಿಕಾ ಜೊತೆ ಬ್ರೇಕಪ್ ಆಗುತ್ತೆ. ಓಕೆ, ಇದು ಪರ್ಸನಲ್ ಲೈಫ್ ಆಯ್ತು. ಅದೇ ಟೈಮಲ್ಲಿ ಕಾಲೇಜಲ್ಲೂ ಒಂಥರ ಆಂತರಿಕ ಸ್ಪರ್ಧೆ ನಡೀತಿರುತ್ತೆ, HOD ಪೋಸ್ಟ್ಗೋಸ್ಕರ. ಆಹಾ, ಯಾರ ನಡುವೆ? ಹಿರಿಯ ಪ್ರೊಫೆಸರ್ ಶಾಜಿ ಮತ್ತೆ ಇನ್ನೊಬ್ರು ಸ್ವಲ್ಪ ಯಂಗ್ ಪಾಪ್ಯುಲರ್ ಪ್ರೊಫೆಸರ್ ರಂಜಿತ್, ಇವರಿಬ್ಬರ ನಡುವೆ. ಸರಿ, ಇದು ಕಾಮನ್ ಅಲ್ವಾ ಕಾಲೇಜ್ಗಳಲ್ಲಿ? ಆದ್ರೆ ಇಲ್ಲಿ ಏನೋ ಸ್ಪೆಷಲ್ ಇದೆ ಅಂದ್ರಿ. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಈ ರಂಜಿತ್ ಇದನ್ನಲ್ಲ, ಅವನು ಸುಮ್ನೆ ಪಾಪ್ಯುಲರ್ ಆಗಿರೋದಲ್ಲ, ಅವನು ಒಂದು ಹಳೆ ಕಾಲದ ಪಗಡೆ ಆಟದ ಕಿಟ್ಟಿಟ್ಕೊಂಡಿರ್ತಾನೆ. ಅದರ ಶಕ್ತಿ ಬಳಸಿ ಶಾಜಿ ದೇಹನ ಕಂಟ್ರೋಲ್ ಮಾಡ್ತಿರ್ತಾನೆ. ಏನು? ಓ ಮೈ ಗಾಡ್, ಇದನ್ನ ಜಿತಿನ್ ಮತ್ತೆ ಫ್ರೆಂಡ್ಸ್ ಕಂಡಿಡಿತಾರಾ? ಹೌದು, ಆಕ್ಸಿಡೆಂಟ್ಲಿ ಗೊತ್ತಾಗತ್ತೆ ಅವ್ರಿಗೆ. ಇದು ಗೊತ್ತಾದ್ಮೇಲೆ ಸುಮ್ನೆ ಇರೋಕಾಗತ್ತಾ? ಖಂಡಿತ ಇಲ್ಲ. ಆ ಕಿಟ್ ಕದ್ದು ಅದನ್ನ ನಾಶ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಓಕೆ, ಆದ್ರೆ ಪ್ಲಾನ್ ಫೇಲ್ ಆಗುತ್ತೆ. ಅಷ್ಟೇ ಅಲ್ಲ, ಉಲ್ಟಾ ಹೊಡಿತ್ತೆ. ಅಯ್ಯೋ, ಹಿಂಗೆ? ರಂಜಿತ್ ಅದೇ ಕಿಟ್ ಯೂಸ್ ಮಾಡಿ ಜಿತಿನ್ ದೇಹದ ಮೇಲೂ ಕಂಟ್ರೋಲ್ ಸಾಧಿಸ್ತಾನೆ. ಈಗ ಇಬ್ರು ಮೇಲೆ ಕಂಟ್ರೋಲ್. ಹೌದು. ಇಲ್ಲಿಂದ ಕಥೆ ಪೂರ್ತಿ ಬೇರೆ ಟ್ರ್ಯಾಕ್ ಹಿಡಿಯುತ್ತೆ. ಆಮೇಲೆ ಏನಾಗುತ್ತೆ? ಈ ಕಂಟ್ರೋಲ್ ಕಂಟಿನ್ಯೂ ಆಗುತ್ತಾ? ಇಲ್ಲ, ಅಲ್ಲಿಂದ ಮುಂದೆ ನಿಜವಾದ ಪಡಕಾಲಂ ಶುರು. ಒಂದು ಮಾಂತ್ರಿಕ ಆಟ ಆಡುವಾಗ ಪರಿಸ್ಥಿತಿ ಕೈ ಮೀರುತ್ತಂದ್ರೆ ಫುಲ್ ಬಾಡಿ ಸ್ವಾಪ್. 3 ಜನರ ನಡುವೆ ದೇಹಗಳು ಅದ್ಲು ಬದಲಾಗತ್ತೆ. 3 ಜನ? ಯಾರ್ಯಾರು? ಜಿತಿನ್ ಹೋಗ್ತಾನೆ ಶಾಜಿ ದೇಹಕ್ಕೆ, ಆ ವಯಸ್ಸಾದ ಪ್ರೊಫೆಸರ್ ದೇಹಕ್ಕೆ. ಓಕೆ. ಶಾಜಿ ಹೋಗ್ತಾನೆ ರಂಜಿತ್ ದೇಹಕ್ಕೆ, ಆ ಯಂಗ್ ಪ್ರೊಫೆಸರ್ ದೇಹಕ್ಕೆ. ಕರೆಕ್ಟ್. ಇನ್ನು ರಂಜಿತ್ ಅವನು ಜಿತಿನ್ ದೇಹಕ್ಕೆ ಬರ್ತಾನೆ. ಅಬ್ಬಬ್ಬಾ, ಫುಲ್ ಕನ್ಫ್ಯೂಷನ್ ಅಲ್ವಾ ಇದು? ಇದು ಬರೀ ಕಾಮಿಡಿ ತರನಾ ಅಥವಾ ಸೀರಿಯಸ್ ಆಗುತ್ತಾ? ಖಂಡಿತ ಸೀರಿಯಸ್ ಆಗುತ್ತೆ. ಇದರಿಂದ ಆಗೋ ಪರಿಣಾಮಗಳು ತುಂಬಾ ಗಂಭೀರ. ಮುಖ್ಯವಾಗಿ ಶಾಜಿ ಹೆಂಡತಿ ಶೋಭಾ ಇದಾರಲ್ಲ, ಪಾಪ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಇದೆಲ್ಲ. ಗೊತ್ತಿರಲ್ಲ. ತನ್ನ ಗಂಡನ ದೇಹದಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ತಿಳಿಯದೆ ಅವರು ಪಡೋ ಕಷ್ಟ ಇದೆಯಲ್ಲ. ಆಮೇಲೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಅಂದ್ರೆ, ಶಾಜಿ ದೇಹದಲ್ಲಿರೋ ಜಿತಿನ್ಗೆ ಗೊತ್ತಾಗತ್ತೆ ಶೋಭಾ ಗರ್ಭಿಣಿ ಅಂತ. ಓ, ಇದು ಪರಿಸ್ಥಿತಿನ ಇನ್ನೂ ಕಾಂಪ್ಲಿಕೇಟ್ ಮಾಡುತ್ತಲ್ಲ. ಇಲ್ಲಿ ಬರೀ ಮ್ಯಾಜಿಕ್ ಅಲ್ಲ, ಎಮೋಷನ್ಸ್, ರಿಲೇಶನ್ಶಿಪ್ಸ್ ಎಲ್ಲವೂ ಸೇರ್ಕೊಳ್ಳುತ್ತೆ. ಹೌದು, ನೈತಿಕ ಪ್ರಶ್ನೆಗಳೆಲ್ಲ ಬರುತ್ತೆ. ಸರಿ, ಕ್ಲೈಮ್ಯಾಕ್ಸ್ ಹತ್ರ ಬರೋಣ. ಇದೆಲ್ಲ ಹೇಗೆ ಕೊನೆಯಾಗುತ್ತೆ? ಯುದ್ಧ ಭೂಮಿ ಶಾಂತವಾಗುತ್ತಾ? ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲವೂ ತಾರಕಕ್ಕೆ ಏರುತ್ತೆ. ಶೋಭಾಳ ಕಷ್ಟ ನೋಡಿ ಮತ್ತೆ ಶಾಜಿ ಇರೋ ದೇಹ ಇದೆಯಲ್ಲ, ಅಂದ್ರೆ ರಂಜಿತ್ನ ಒರಿಜಿನಲ್ ದೇಹ, ಅದರ ಆರೋಗ್ಯ ಕೆಡುತ್ತೆ. ಓಕೆ, ಸೀರಿಯಸ್ ಆಗುತ್ತೆ. ಹೌದು. ಸೊ ಈ ಮಾಂತ್ರಿಕ ಆಟವನ್ನ ಬೇಗ ಮುಗಿಸ್ಲೇಬೇಕು ಅನ್ನೋ ಪ್ರೆಷರ್ ಬರುತ್ತೆ. ಎಲ್ಲರೂ ತಮ್ಮ ತಮ್ಮ ದೇಹಕ್ಕೆ ವಾಪಸ್ ಹೋಗ್ಲೇಬೇಕು. ಫೈನಲಿ ಹೋಗ್ತಾರಾ? ಕೊನೆಗೂ ಆ ಪ್ರಾಸೆಸ್ ಮುಗ್ದು ಎಲ್ಲರೂ ಅವರವರ ದೇಹಕ್ಕೆ ವಾಪಸ್ ಬರ್ತಾರೆ. ಓ ಸದ್ಯ. ಆದ್ರೆ ಈ ಅನುಭವದಿಂದ ಪಾತ್ರಗಳಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಖಂಡಿತ, ತುಂಬಾ ಬದಲಾವಣೆ ಆಗುತ್ತೆ. ಜಿತಿನ್ ಇದಾನಲ್ಲ, ಅವನು ಲೈಫ್ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಪಡ್ಕೋತಾನೆ, ಸ್ವಲ್ಪ ಮೆಚ್ಯೂರ್ ಆಗ್ತಾನೆ. ಒಳ್ಳೇದು. ಇನ್ನು ಶಾಜಿ ತನ್ನ ಹೆಂಡತಿ, ಹುಟ್ಟುಬರೋ ಮಗು ಜೊತೆ ಮತ್ತೆ ಒಂದಾಗ್ತಾನೆ. ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೋತಾನೆ. ಸರಿ, ಇನ್ನು ರಂಜಿತ್ ಕಥೆಯೇನು? ಅವನೇ ಅಲ್ವಾ ಈ ಆಟ ಶುರು ಮಾಡಿದ್ದು? ಹೌದು, ಅವನು ಹಾಸ್ಪಿಟಲ್ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಆದ್ರೆ ಕಥೆ ಮುಗಿಯೋ ಹೊತ್ತಿಗೆ ಅವನು ಅಲ್ಲಿಂದ ಎಸ್ಕೇಪ್ ಆಗಿದಾನೆ ಅನ್ನೋ ಒಂದು ಹಿಂಟ್ ಸಿಗುತ್ತೆ. ಅಂದ್ರೆ ಅವನ ಆ ಮಹತ್ವಾಕಾಂಕ್ಷೆ ಇನ್ನೂ ಮುಗಿದಿಲ್ಲ ಅಂತನಾ? ಅದು ಮುಂದುವರಿಬಹುದು ಅಂತನಾ? ಹೌದು, ಹಾಗೆ ಅನ್ಸುತ್ತೆ. ಆ ಅಧಿಕಾರದ ಆಸೆ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಹೋಗಲ್ಲ ಅನ್ನೋ ತರ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಒಟ್ನಲ್ಲಿ ಪಡಕಾಲಂ ಅಂದ್ರೆ ಇದು ಬರೀ ಕಾಲೇಜ್ ಕಥೆ ಅಲ್ಲ. ಖಂಡಿತ ಅಲ್ಲ.
ಇದರಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಪವರ್ ಗೇಮ್ ಇದೆ, ಮ್ಯಾಜಿಕ್ ಇದೆ, ಐಡೆಂಟಿಟಿ ಕ್ರೈಸಿಸ್ ಇದೆ. ಹೌದು. ಆಮೇಲೆ ಕೊನೆಗೆ ಪರ್ಸನಲ್ ಗ್ರೋತ್, ರಿಲೇಶನ್ಶಿಪ್ ರಿಪೇರ್ ಎಲ್ಲವೂ ಇದೆ. ಯುದ್ಧ ಭೂಮಿ ಅನ್ನೋದು ಬರೀ ಹೊರಗಿನ ಜಗಳ ಅಲ್ಲ, ಒಳಗಿನ ಹೋರಾಟನೂ ಹೌದು. ಕರೆಕ್ಟ್. ಒಂದು ನಿಮಿಷ, ಆ ಮಾಂತ್ರಿಕ ಅಂಶವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಕತೆ ಐಡೆಂಟಿಟಿ ಬಗ್ಗೆ, ಕಂಟ್ರೋಲ್ ಬಗ್ಗೆ ಏನು ಹೇಳುತ್ತೆ ಅಂತ ಯೋಚನೆ ಮಾಡಬಹುದಲ್ವಾ? ಅಂದ್ರೆ ಲಿಟ್ರಲಿ ಇನ್ನೊಬ್ಬರ ಶೂನಲ್ಲಿ ನಿಲ್ಲೋದು, ಅವರ ದೇಹದಲ್ಲೇ ಬದುಕೋದು, ಇದು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾ? ಅಥವಾ ಇನ್ನಷ್ಟು ಗೊಂದಲ, ಸಂಘರ್ಷಕ್ಕೆ ಕಾರಣ ಆಗುತ್ತಾ? ಹೌದು. ಅಥವಾ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೋಡು ಅನ್ನೋ ಮಾತಿನ ನಿಜವಾದ, ಕೆಲವೊಮ್ಮೆ ಭಯಾನಕವಾದ ಅರ್ಥ ಏನು ಅನ್ನೋದನ್ನ ಇದು ತೋರಿಸುತ್ತೇನೋ? ನಿಜ, ಯೋಚನೆ ಮಾಡಬೇಕಾದ ವಿಷಯ.